ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಬಳ್ಳಾರಿ ಜಿಲ್ಲಾ ಘಟಕಕ್ಕೆ 26 ಮತ್ತು 27ನೇ ಸಾಲಿನ ಸದಸ್ಯತ್ವಕ್ಕಾಗಿ ಅರ್ಜಿಗಳನ್ನು ಬಳ್ಳಾರಿ ನಗರದ ಪತ್ರಿಕಾ ಭವನದಲ್ಲಿ ಸ್ವೀಕಾರ ಮಾಡ್ತಾ ಇದೆ. ಇವತ್ತು ಏನು ಮಾರ್ಚ್ 3ನೇ ತಾರೀಕು ತೆಗೆದುಕೊಂಡಿದೆ. ನಾಳೆನೂ ಬೆಳಗ್ಗೆ 10 ಗಂಟೆಯಿಂದ ಒಂದು 2 ತಾಸು ಇದನ್ನ ಅರ್ಜಿ ತೆಗೆದುಕೊಳ್ತೇವೆ. ಇದಲ್ಲದೆ 5-6ನೇ ತಾರೀಕು ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಅರ್ಜಿಗಳನ್ನ ನಾವು ಅರ್ಹ ಅಭ್ಯರ್ಥಿಗಳಿಂದ ತಗೊಳ್ತಾ ಇದ್ದೇವೆ. ಇದೇ ಟೈಮ್ನಲ್ಲೂ ಎಲ್ಲ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದಲೂ ಆಯಾ ತಾಲೂಕುಗಳು ಅಲ್ಲಿ ಒಂದು ಸಭೆ ಮಾಡಿ ಅಲ್ಲಿ ಅರ್ಜಿನ ಪರಿಶೀಲನೆ ಮಾಡಿ ಜಿಲ್ಲಾ ಘಟಕ ಸಲ್ಲಿಸ್ಬೇಕಂತೇಳಿ ಈಗಾಗಲೇ ನಾವು ಜಿಲ್ಲಾ ಸಂಘದಿಂದ ಅವ್ರಿಗೆ ಸೂಚನೆ ಕೊಟ್ಟಿದ್ದೇವೆ. ಅನೇಕ ಕಡೆ ಇದು ಮಾಡಿದ್ದಾರೆ. ಬಟ್ ಅರ್ಜಿ ಸಲ್ಲಿಸುವವರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಕನಿಷ್ಠ 2 ವರ್ಷಗಳ ಒಂದು ಸೇವಾ ಅವಧಿ ಇರಬೇಕು. ಆಮೇಲೆ ಯಾವ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೋ ಅದರದ ಒಂದು ನೇಮಕಾತಿ ಪತ್ರ ಇರಬೇಕು, ಅಥವಾ ಅವ್ರದ್ದು ID ಕಾರ್ಡ್ ಇರಬೇಕು, ವ್ಯಾಲಿಡ್ ID ಕಾರ್ಡ್. ಅದಲ್ಲದೆ 2 ಫೋಟೋ, 520 ರೂಪಾಯಿ ಶುಲ್ಕ ಇದೆ. ಈ ಹಿಂದೆ ಈಗ ಆಲ್ರೆಡಿ ಸದಸ್ಯತ್ವ ಪಡೆದವರು ಸಹ ಈ ವರ್ಷ ಕಾರ್ಯನಿರ್ವಹಿಸಿದ ಬಗ್ಗೆ ದೃಢೀಕರಣವನ್ನು ನೀಡಬೇಕಾಗುತ್ತೆ. ಹಿಂದೆ ಇದ್ದವರು ನವೀಕರಣ ಮಾಡ್ಬೋದು. ಹೊಸದಾಗಿ ಮಾಡೋರು ಮಾತ್ರ SLC ಅಂಕಪಟ್ಟಿಯನ್ನು ಕಂಪಲ್ಸರಿಯಾಗಿ ನೀಡಬೇಕು. ಇದಲ್ಲದೆ ಬೇರೆ ಸಂಘಗಳಲ್ಲಿ ಇದೇ ರೀತಿ ಕಾರ್ಯನಿರತ ಪತ್ರಕರ್ತರ ಸಂಘದ ರೀತಿಯಲ್ಲಿ ಬೇರೆ ಸಂಘದಲ್ಲಿ ಕಾರ್ಯನಿರ್ವಹಿಸಿದವರು ಏನಾದರೂ ಇಲ್ಲಿ ಮೆಂಬರ್ಸ್ ತಗೊಳ್ಳೋದಾದರೆ ಅಲ್ಲಿ ಇನ್ನೊಂದು ಸಂಘದಲ್ಲಿದ್ದರೆ ಇದುವರೆಗೂ ಅವರು ರಾಜೀನಾಮೆಯನ್ನು ಸಲ್ಲಿಸಿ ಅಲ್ಲಿಂದ ದೃಢೀಕರಣ ತಂದರೆ ನಾವು ಇಲ್ಲಿ ಅದನ್ನು ಅರ್ಜಿನ ತಗೊಳ್ತೀವಿ. ಇಲ್ಲದೇ ಇದ್ದರೆ ನಾವು ಇದಾಗಲ್ಲ. ಆಮೇಲೆ ಯಾರು ವರ್ಕಿಂಗ್ ಜರ್ನಲಿಸ್ಟಾಗಿ ಕೆಲಸ ಮಾಡ್ತಾರೆ ಅಂದರೆ ಇದರಲ್ಲಿ ಲಾಯರು, ಶಿಕ್ಷಕರು, ಕಾಂಟ್ರಾಕ್ಟರು, ರಾಜಕೀಯದಲ್ಲಿರೋರು, ಆಮೇಲೆ ಇವ್ರಿಗೆಲ್ಲ ಮೆಂಬರ್ಶಿಪ್ ಕೊಡ್ತಾ ಇದ್ದಾರೆ. ಇದಲ್ಲದೆ ಮಾಧ್ಯಮ ಸಂಸ್ಥೆಗಳಲ್ಲಿ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಾರೆ ಕೆಲವು ಜನ, ಅವ್ರಿಗೂ ನಾವು ಮೆಂಬರ್ಶಿಪ್ ಕೊಡ್ತೀವಿ. ಆಮೇಲೆ ಸ್ಥಳೀಯ ಏನು ದಿನಪತ್ರಿಕೆಗಳಿದಾವೆ ಕೆಲವು ಹಲವಾರು ಜಿಲ್ಲಾ ಒಂದು ಸ್ಥಾನಿಕ ಇಲ್ಲೇ ಇದ್ರಿಂದ ಅವರಿಗೆ 10 ಜನರಿಗೆ ಒಂದು ಸದಸ್ಯತ್ವವನ್ನು ಅವಕಾಶ ನೀಡ್ತಿದ್ದೇವೆ. ಯಾರೇ ಅರ್ಜಿ ಸಲ್ಲಿಸಲು ಬಂದರೂ ಸಹ ಸ್ವ ಹಸ್ತಾಕ್ಷರದಿಂದ ಇಲ್ಲೇ ಬಂದು ಅರ್ಜಿ ತೆಗೆದುಕೊಂಡು ಅದನ್ನ ಫಿಲಪ್ ಮಾಡಿ ಕೊಡಬೇಕು. ಈ ರೀತಿ ಒಂದು ಕ್ರಿಯಾತ್ಮಕವಾಗಿ ಕಾರ್ಯಚಟುವಟಿಕೆಗಳು ಮಾಡ್ತಕ್ಕಂಥ ಕಾರ್ಯನಿರತ ಪತ್ರ ಸಂಘದಲ್ಲಿ ಆಸಕ್ತಿ ಇರುವವರು ಬಂದು ಅರ್ಜಿ ಸಲ್ಲಿಸಬಹುದಾಗಿದೆ ಅಂತೇಳಿ ನಾನು ಹೇಳಬಯಸ್ತೇನೆ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.